ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಮಾಡ್ತಿರೋದು. ನಮ್ಮ ದೇಶದಲ್ಲಿ ದೊಡ್ಡ ಸುದ್ದಿ ಯಾವ್ದು ಗೊತ್ತಾ ಇವತ್ತು? ಆನ್ಲೈನ್ ಗೇಮಿಂಗ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಇದು ಯಾಕೆ ದೊಡ್ಡದಂತೀರಾ? ಕಾರಣ ನಮ್ಮ ಯುವಕರು, ನಮ್ಮ ಕುಟುಂಬ, ನಮ್ಮ ಸಮಾಜ ಎಲ್ಲರೂ ಇದರಲ್ಲಿ ಕನೆಕ್ಟ್ ಆಗಿದ್ದಾರೆ. 10-12 ವರ್ಷ ಹಿಂದೆ ನಾವೆಲ್ಲ ಹೆಂಗೆ ಆಟ ಆಡ್ತಾ ಇದ್ರಿ? ನಮ್ಮ ಚಿಕ್ಕ ಏಜಲ್ಲಿ ಮಾರಿಯೋ, WWE, GTA, ವೈ ಸಿಟಿ ಇದೆಲ್ಲ ಆಟ ಆಡ್ತಾ ಇದ್ರಿ ಚೆನ್ನಾಗೆ. ಆಗ ಈ ಗೇಮ್ ಎಲ್ಲ ಒಂದು ಟೈಮ್ ಪಾಸು. ಆದರೆ ಈಗ ಮೊಬೈಲ್ ಫೋನ್ ಬಂದಮೇಲೆ ಟೈಮ್ ಪಾಸ್ ಎಲ್ರಿಗೂ ಕ್ಯಾಂಡಿ ಕ್ರಷು, ಪಬ್ಜಿ, ಫ್ರೀ ಫೈರು ಇದೆಲ್ಲ ಮಜಾ ಇರುತ್ತೆ ಆಡೋಕ್ಕೆ, ಇದೆಲ್ಲ ಓಕೆ. ಆದರೆ ಇದ್ರ ಜೊತೆ ದುಡ್ಡಿನ ಆಟ ಬಂತು. ರಮ್ಮಿ, ಪೋಕರು, ಬೆಟ್ಟಿಂಗ್ ಆ್ಯಪ್ಸು. ಆದರೆ ಈ ಎಲ್ಲ ಆಟದಲ್ಲಿ ಟ್ವಿಸ್ಟ್ ಏನಂತ ಗೊತ್ತಾ ನಿಮಗೆ? ದುಡ್ಡು ಹಾಕಿದ್ರೆ ಡಬಲ್ ಆಗುತ್ತೆ ಅಂತ ಫಾಲ್ಸ್ ಪ್ರಾಮಿಸ್ ಮಾಡ್ತಾರೆ. ಜನ ನಂಬ್ತಾರೆ, ಅಡಿಕ್ಟ್ ಆಗ್ತಾರೆ. ಲಾಸ್ಟಲ್ಲಿ ಎಲ್ಲ ದುಡ್ಡು ಮಾಯ ಆಗುತ್ತೆ. ಮನೆ, ಫ್ಯಾಮ್ಲಿ ಎಲ್ಲ ಹಾಳಾಗುತ್ತೆ. ಫಸ್ಟು ಆಟ ಆಡಕ್ಕೆ ಹೋಗ್ತಾರೆ, ಆಮೇಲೆ ಆ ಆಟ ಅವ್ರನ್ನ ಆಡುತ್ತೆ. ಇವತ್ತಿನ ರಿಯಾಲಿಟಿ ತಿಳ್ಕೊಳ್ಳಿ. ಕಾಲೇಜ್ ಓದೋ ಹುಡುಗರು ಸಾಲ ಮಾಡ್ತಾರೆ. ಆಚೆ ಹೊರಗೆ ದುಡಿಯೋರು ಮಂತ್ಲಿ ಸ್ಯಾಲ್ರಿ ಈ ಗೇಮ್ಗೆ ಹಾಕ್ತಾರೆ. ಫ್ಯಾಮಿಲಿ ಮೆಂಬರ್ಸ್ಗೆ ಟೆನ್ಷನ್ನು, ಲೋನ್ ಕಾಟ, ಜಗಳ, ಲಾಸ್ಟಲ್ಲಿ ಸೂಸೈಡು. ರಿಪೋರ್ಟ್ ಪ್ರಕಾರ 31 ತಿಂಗಳಲ್ಲಿ 32 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ರೀಸನ್ ಏನಂತ ಗೊತ್ತಾ ನಿಮಗೆ? ಆನ್ಲೈನ್ ಗೇಮ್ ಅಡಿಕ್ಷನ್. ಈ ಬಿಲ್ ಪಾಸ್ ಮಾಡಿದ್ದು ಸೆಂಟ್ರಲ್ ಮಿನಿಸ್ಟರು ಎಲೆಕ್ಟ್ರಾನಿಕ್ಸ್ ಮತ್ತು IT. ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಡಿಜಿಟಲ್ ಇಂಡಿಯಾ ಬೆಳಿಬೇಕು, ಸ್ಟಾರ್ಟಪ್ಸ್ ಎಲ್ಲ ಬೆಳಿಬೇಕು, ಆಮೇಲೆ ಸ್ಪೋರ್ಟ್ಸ್ ಎಲ್ಲ ಬೆಳಿಬೇಕು ಅಂತ ಹೇಳ್ತಾರೆ. ಆದರೆ ಈ ಆನ್ಲೈನ್ ಮನಿ ಗೇಮ್ ಇದೊಂದು ಅಡಿಕ್ಷನ್ನು, ಸೂಸೈಡ್ಗೆ ದಾರಿ ಮಾಡಿಕೊಡುತ್ತೆ. ಈ ಆನ್ಲೈನ್ ಗೇಮ್ಸ್ ಎಲ್ಲ ನಾವು ದುಡ್ಡು ಹಾಕಿದ್ರೆ ಅದು ಥರ್ಡ್ ಪಾರ್ಟಿ ಹತ್ರ ಹೋಗುತ್ತೆ. ಟೆರರ್ ಫಂಡಿಂಗ್, ಮನಿ ಲಾಂಡ್ರಿಂಗ್ ಎಲ್ಲ ಆಗುತ್ತೆ ಇದರಿಂದ. ಇದೆಲ್ಲ ನಮ್ಮ ದೇಶಕ್ಕೆ ತುಂಬ ಅಪಾಯ ಆಗುತ್ತೆ ಇದರಿಂದ. ಏನೋ ಟೈಮ್ ಪಾಸಿಗೆ ಬಂದಿರೋ ಆಟ ಅಂತ ನಾವೆಲ್ಲ ಆಡ್ತಾ ಇದ್ರಿ, ಆದರೆ ಟೆರರ್ ಫಂಡ್ಗೆ ಇದು ಸಹಾಯ ಮಾಡ್ತಾ ಇದೆ. ನಮ್ಮ ಲೋಕಸಭೆ ಸ್ಪೀಕರ್ ಅವರು ಕೂಡ ಹೇಳಿದ್ರು, ಇದು ಕೇವಲ ಗೇಮ್ ಅಲ್ಲ, ಇದು ಜನರ ಜೀವಕ್ಕೆ ಬೆದರಿಕೆ. ಇದರಿಂದ ಕುಟುಂಬ ರೋಡ್ ಬಿದ್ದಿದೆ. ಚಿಕ್ಕ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ. ಅದಕ್ಕೆ ಈ ಬಿಲ್ಲು ತಂದಿರೋದು ಅಂತ. ಈ ಬಿಲ್ ಪಾಸ್ ಆಗೋದಕ್ಕೆ ಎಲ್ಲರೂ ಸಪೋರ್ಟು ಬೇಕು ಅಂತ ಹೇಳಿದ್ದಾರೆ. ಈ ಆನ್ಲೈನ್ ಗೇಮಿಂಗ್ ಬಿಲ್ 3 ಪಾರ್ಟ್ಸಲ್ಲಿ ಡಿವೈಡ್ ಆಗುತ್ತೆ. ಮೊದಲನೇದು ಸ್ಪೋರ್ಟ್ಸ್, ಪ್ರೊಫೆಷನಲ್ ಗೇಮ್ಸ್, ಟೂರ್ನಿಮೆಂಟ್ಸ್ ಆ್ಯಂಡ್ ಗ್ಲೋಬಲ್ ಕಾಂಪಿಟೇಷನ್ಸ್. ಇದರಲ್ಲಿ ಯೂತ್ಗೆಲ್ಲ ಫ್ಯೂಚರ್ ಇದೆ, ಕ್ರಿಯೇಟಿವಿಟಿ ಇದೆ. ಎರಡನೇದು ಆನ್ಲೈನ್ ಸೋಷಲ್ ಗೇಮ್ಸ್, ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಆಡೋದು, ಎಂಟರ್ಟೈನ್ಮೆಂಟ್ಗೆ. ಮೂರನೇದು ಆನ್ಲೈನ್ ಮನಿ ಗೇಮ್. ಇದು ಸಂಪೂರ್ಣ ಬ್ಯಾನ್ ಮತ್ತು ಪನಿಷ್ಮೆಂಟ್. ಈ ಆನ್ಲೈನ್ ಮನಿ ಗೇಮ್ ಯಾರಾದರೂ ಎಂಕರೇಜ್ಮೆಂಟ್ ಮಾಡಿದ್ರೆ ಫಸ್ಟ್ ಟೈಮು 1 ಕೋಟಿ ಫೈನು, 3 ವರ್ಷ ಜೈಲು. ಎರಡನೇ ಸತಿ ರಿಪೀಟ್ ಮಾಡಿದ್ರೆ 3ರಿಂದ 5 ವರ್ಷ ಜೈಲು, 2 ಕೋಟಿ ಫೈನು. ಆದರೆ ಇನ್ನು ಮುಂದೆ ರಮ್ಮಿ, ಪೋಕರ್ ಎಲ್ಲ ಗೇಮ್ಸ್ ಔಟು. ಇನ್ನು ಮುಂದೆ 3 ಅಕ್ಷರ: ಆನ್ಲೈನ್ ಗೇಮಿಂಗ್ ಬ್ಯಾನ್. ಈ ಆನ್ಲೈನ್ ಮನಿ ಗೇಮ್ಗೆ ಗೇಮ್ ಓವರ್. ಇದರಿಂದ ಲಾಭ ಏನಾಗುತ್ತೆ ಅಂತ ಹೇಳಿದ್ರೆ, ಯುವಕರೆಲ್ಲ ಸೇಫ್ ಆಗ್ತಾರೆ, ಕುಟುಂಬಗಳು ಸಾಲಕ್ಕೆ ತುತ್ತಾಗಲ್ಲ, ಚೀಟಿಂಗು, ಫ್ರಾಡು ಎಲ್ಲ ಕಮ್ಮಿ ಆಗುತ್ತೆ, ಟೆರರ್ ಫಂಡಿಂಗ್ ಎಲ್ಲ ಸ್ಟಾಪ್ ಆಗುತ್ತೆ. ಒಂದು ಸೀನ್ ಇಮ್ಯಾಜ್ ಮಾಡ್ಕೊಳ್ಳಿ. ಒಬ್ಬ ತಂದೆ ಅವ್ರ ಮಗನಿಗೆ ಎಜುಕೇಷನ್ಗೋಸ್ಕರ ದುಡಿತಾ ಇರ್ತಾನೆ ಹಗಲು ರಾತ್ರಿ. ಆದರೆ ಅದೇ ಮಗ ಆ ದುಡ್ಡೆಲ್ಲ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗೆ ಆಗ್ತಾ ಇರ್ತಾನೆ. ಆದರೆ ಮನೆಗೆ ಏನಾಗುತ್ತೆ ಗೊತ್ತಾ? ಕಣ್ಣೀರು, ಜಗಳ, ಪೊಲೀಸ್ ಕೇಸ್ ಆಗುತ್ತೆ. ಈ ಥರ ಸ್ಟೋರಿ ಎಲ್ಲ ಮನೆಗಳಲ್ಲೂ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಈ ಬಿಲ್ಲು ನಮ್ಮ ಸರ್ಕಾರ ತಂದಿರೋದು. ಈ ಬಿಲ್ ಸಿಂಪಲ್ಲಾಗಿ ಹೇಳ್ಬೇಕಾದ್ರೆ, ಫ್ಯೂಚರ್ ಕಟ್ಟೋ ಆಟ ಆದರೆ ಓಕೆ, ಫ್ಯೂಚರ್ ಹಾಳು ಮಾಡೋ ಆಟ ಆದರೆ ಬ್ಯಾನ್. ಈ ಬಿಲ್ಲಿಂದ ಎಲ್ರಿಗೂ ಒಳ್ಳೇದಾಗುತ್ತಾ? ಏನಾದರೂ ಲೂಪ್ ಹೋಲ್ಸ್ ಇದೆಯಾ ಅಂತ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.